Exodus and Leviticus are all serious study. It may not be like some of the other literature in the Bible. It is very much about tabernacle, sacrifices, the priesthood. It's not an easy study, but it is a very profitable study. ವಿಮೋಚನ ಕಾಂಡ ಮತ್ತು ಯಾಜಕ ಕಾಂಡ ಪುಸ್ತಕಗಳ ಅಧ್ಯಯನವು ಅದು ಬೇರೆಯ ಪುಸ್ತಕಗಳ ರೀತಿಯಲ್ಲಿ, ಸತ್ಯವೇದದ ಇತರ ಪುಸ್ತಕಗಳ ರೀತಿಯಲ್ಲಿ ಅಲ್ಲ. ಇದರಲ್ಲಿ ಹೆಚ್ಚಾಗಿ ದೇವದರ್ಶನದ ಗುಡಾರ, ಅದರ ಸಾಮಾನುಗಳು ಮತ್ತು ಯಜ್ಞಗಳ ಕುರಿತಾಗಿ, ಯಾಜಕರ ಕುರಿತಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಇದು ಬೇರೆ ರೀತಿಯಲ್ಲಿ ಇಲ್ಲದೆ ಹೋದರೂ ಇದನ್ನು ಅಧ್ಯಯನ ಮಾಡುವಾಗ ನಮಗೆ ಇದರಿಂದ ಆಶೀರ್ವಾದ ದೊರೆಯುವಂತದಾಗಿದೆ. It all speaks about God's beloved Son, the Lord Jesus Christ, and what He has done for us. ಇದೆಲ್ಲವೂ ದೇವರ ಪ್ರಿಯ ಮಗನ ಅಂತ, ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವಂತವುಗಳಾಗಿವೆ ಮತ್ತು ಆತನು ನಮಗಾಗಿ ಏನನ್ನ ಮಾಡಿದ್ದಾನೆ ಎಂಬುದನ್ನು ನಮಗೆ ತಿಳಿಸುತ್ತದೆ. We looked at chapter 26 and now we are entering into chapter 27. ನಾವು 26ನೇ ಅಧ್ಯಯನವನ್ನ ಮುಗಿಸಿದ್ದೇವೆ. ಈಗ 27ನೇ ಅಧ್ಯಾಯಕ್ಕೆ ನಾವು ಹೋಗುತ್ತಿದ್ದೇವೆ. One of the things that we noticed that in here we were coming from the most holy place to the holy place, now to the outer court. ಇಲ್ಲಿ ನಾವು ಗಮನಿಸುವಂತಹ ಒಂದು ಅತಿ ಮುಖ್ಯವಾದಂತಹ ಒಂದು ಅಂಶವೇನೆಂದರೆ, ನಾವು ಒಳಗಿನಿಂದ ಹೊರಕ್ಕೆ ಬರುತ್ತಿದ್ದೇವೆ. ಮೊದಲು ಅತಿ ಪರಿಶುದ್ಧ ಸ್ಥಾನ, ನಂತರ ಪರಿಶುದ್ಧ ಸ್ಥಾನ, ಈಗ ಹೊರಾಂಗಣಕ್ಕೆ ನಾವು ಬರುವವರಾಗಿದ್ದೇವೆ. From inside to outside, that is from God's point of view. ಒಳಗಿನಿಂದ ಹೊರಕ್ಕೆ ನಾವು ಬರುವಂತದ್ದು ಅದು ದೇವರ ದೃಷ್ಟಿಕೋನದಲ್ಲಿ ಅಥವಾ ದೇವರ ದೃಷ್ಟಿಯಲ್ಲಿ ಹೇಗೆ ಕಾಣುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. When a sinner comes, he has to come from outside and go all the way to the most holy place. ಒಬ್ಬ ಪಾಪಿಯು ದೇವರ ಬಳಿಗೆ ಬರುವಾಗ ಆತನು ಹೊರಗಿನಿಂದ ಒಳಕ್ಕೆ ಪ್ರವೇಶಿಸಿ ಪರಿಶುದ್ಧ ಸ್ಥಾನ, ನಂತರ ಆತನು ಒಳಕ್ಕೆ ಹೋಗುವಂತದನ್ನು ನಾವು ನೋಡುತ್ತೇವೆ. Now when we move in this chapter 27, we have the brazen altar. 27ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ತಾಮ್ರದ ಯಜ್ಞವೇದಿಯ ಕುರಿತಾಗಿ ನಾವು ಕಾಣುತ್ತೇವೆ. The court of the tabernacle. ಮತ್ತು ದೇವದರ್ಶನದ ಗುಡಾರದ ಹೊರಾಂಗಣ. And oil that is required for the lamp. ಮತ್ತು ದೀಪಕ್ಕೆ ಬೇಕಾದಂತಹ ಆ ಎಣ್ಣೆಯ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. Now as we move from inside to outside, ನಾವು ಒಳಗಿನಿಂದ ಹೊರಗೆ ಬರುವಾಗ the articles are mostly made of brass. ಹೊರಕ್ಕೆ ಬರುವಾಗ ಅಲ್ಲಿ ಮಾಡಲ್ಪಟ್ಟಿರುವಂತಹ ವಸ್ತುಗಳೆಲ್ಲವೂ, ಸಾಮಾನುಗಳೆಲ್ಲವೂ ಅದು ತಾಮ್ರದಿಂದ ಮಾಡಲ್ಪಟ್ಟಿರುವಂತವುಗಳೇ ಹೆಚ್ಚು. The brazen altar and the brazen laver, it is all of brass. ತಾಮ್ರದ ಯಜ್ಞವೇದಿ ಮತ್ತು ತಾಮ್ರದ ಜಾಳಿಗೆ ಅದೆಲ್ಲವೂ ಅದು ತಾಮ್ರದಿಂದಲೇ ಮಾಡಲ್ಪಟ್ಟಂತದ್ದು. What is laver? Gangala or ಗಂಗಾಳ? ಗಂಗಾಳ ಅಂತ. Yeah. But you notice that the materials in the inside were all of gold. ಆದರೆ ನಾವು ಗಮನಿಸುವಾಗ ಒಳಗೆ ಇರುವಂತಹ ವಸ್ತುಗಳೆಲ್ಲವೂ ಅದು ಚಿನ್ನದಿಂದ ಮಾಡಲ್ಪಟ್ಟಿತ್ತು. As we move closer to God, ನಾವು ದೇವರ ಹತ್ತಿರಕ್ಕೆ ನಾವು ಹೋಗುವಾಗ the emphasis is on the person of Christ. ಅಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನ ವ್ಯಕ್ತಿತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವುದನ್ನು ನಾವು ಕಾಣುತ್ತೇವೆ. That is why it is all of gold. ಆದ್ದರಿಂದಲೇ ಅದೆಲ್ಲವೂ ಬಂಗಾರದಿಂದ ಮಾಡಲ್ಪಟ್ಟದಾಗಿದೆ. But we saw that inside was the wood, which speaks about the humanity of the Lord, and it was covered with gold, which speaks about the deity of Jesus Christ. ಆದರೆ ಅಲ್ಲಿ ಸಾಮಾನುಗಳನ್ನ ಒಳಗೆ ನೋಡುವಾಗ ಅದು ಜಾಲಿ ಮರದಿಂದ ಮಾಡಲ್ಪಟ್ಟದ್ದು, ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಮನುಷ್ಯತ್ವದ ಕುರಿತಾಗಿ ಮಾತನಾಡುತ್ತದೆ. ಹೊರಗೆ ಚಿನ್ನದ ತಗಡಿನಿಂದ ಅವುಗಳನ್ನ ಹೊದಿಸಿರುವಂತದ್ದು ಆತನ ದೈವತ್ವದ ಕುರಿತಾಗಿ ಮಾತನಾಡುವಂತವುಗಳಾಗಿವೆ. Now as we come to the court of the tabernacle on the outside, it is made of brass. ಈಗ ನಾವು ದೇವದರ್ಶನದ ಗುಡಾರದ ಹೊರಾಂಗಣಕ್ಕೆ ಬರುವಾಗ ಹೊರಗೆ ಅಲ್ಲಿ ಎಲ್ಲಾ ಸಾಮಾನುಗಳು ಬಹುತೇಕ ಅದು ತಾಮ್ರದಿಂದ ಮಾಡಲ್ಪಟ್ಟದ್ದೇ. That emphasize the work of Christ. ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಕಾರ್ಯಗಳ ಕುರಿತಾಗಿ ನಮಗೆ ತಿಳಿಸುತ್ತದೆ. Inside it is the person of Christ, outside it is the work of Christ. ಒಳಗೆ ಅದು ಯೇಸು ಕ್ರಿಸ್ತನ ವ್ಯಕ್ತಿತ್ವ,
ಹೊರಗೆ ಬರುವಾಗ ಆತನ ಕಾರ್ಯಗಳನ್ನು ನಾವು ನೋಡುತ್ತೇವೆ. Brass in the Bible in the Old Testament speaks about judgment of sin. ತಾಮ್ರ ಎಂಬುದಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಅದು ಪಾಪಕ್ಕೆ ವಿಧಿಸುವಂತ ನ್ಯಾಯ ತೀರ್ಪಿನ ಕುರಿತಾಗಿ ನಮಗೆ ತಿಳಿಸುತ್ತದೆ. When a sinner come to God, ಒಬ್ಬ ಪಾಪಿಯು ದೇವರ ಬಳಿಗೆ ಬರುವಾಗ his sin question must be settled in the court before he can enter into the holy place. ಆತನ ಪಾಪವೆಂಬಂತಹ ಆ ಪ್ರಶ್ನೆ ಅದು ಹೊರಗೆ, ಅಂದರೆ ಆ ತಾಮ್ರದ ಯಜ್ಞವೇದಿಯ ಬಳಿಯಲ್ಲೇ ಅದನ್ನ ನಾವು ನ್ಯಾಯ ತೀರಿಸಿಕೊಳ್ಳಬೇಕು. ನಂತರ ನಾವು ದೇವರ ಸನ್ನಿಧಿ ಪ್ರವೇಶಿಸಲು ಸಾಧ್ಯ. As we looked at the furniture in the holy place was all of gold that pictures the communion with God and worship of God. ಪರಿಶುದ್ಧ ಸ್ಥಳದಲ್ಲಿ ನಾವು ನೋಡುವಂತಹ ಆ ಸಾಮಾನುಗಳು ಅದು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಅಥವಾ ನಮ್ಮ ದೇವರ ಆ ಪರಿಶುದ್ಧತ್ವ ಮತ್ತು ಆತನ ಆರಾಧನೆಯ ಕುರಿತಾಗಿ ನಮಗೆ ತಿಳಿಸುತ್ತವೆ. ಆತನೊಟ್ಟಿಗೆ ನಾವು ಸಹಭೋಜನ ಮತ್ತು ಆತನ ಆರಾಧನೆಯ ಕುರಿತಾಗಿ ನಮಗೆ ತಿಳಿಸುತ್ತವೆ. There's no sin in the holy place. ಪರಿಶುದ್ಧ ಸ್ಥಳದಲ್ಲಿ ಪಾಪಕ್ಕೆ ಸ್ಥಳವಿಲ್ಲ. The sin question is dealt with in the outer court. ಪಾಪವೆಂಬಂತಹ ಪ್ರಶ್ನೆ ಅದು ಹೊರಾಂಗಣದಲ್ಲಿಯೇ ಅದು ಮಾಡಿ ಮುಗಿಸಲ್ಪಟ್ಟಿದೆ. Assuming as if man is standing on the outside, ಒಬ್ಬ ವ್ಯಕ್ತಿ ದೇವದರ್ಶನ ಗುಡಾರದ ಹೊರಗೆ ನಿಂತಿದ್ದಾನೆ ಎಂಬುದಾಗಿ ಊಹಿಸಿಕೊಳ್ಳೋಣ. how is he going to approach God? ಆತನು ಈಗ ದೇವರ ಬಳಿಗೆ ಹೇಗೆ ಹೋಗುತ್ತಾನೆ? The first thing he must have is a substitute to die for him or take your death. The substitute should take that person's death. ಈತನು ಪ್ರಪ್ರಥಮವಾಗಿ ಆ ಮನುಷ್ಯನ ಪಾಪಕ್ಕೆ ವಿಧಿಸಲ್ಪಡಬೇಕಾದಂತಹ ಮರಣದ ಶಿಕ್ಷೆಯನ್ನ ಹೊತ್ತುಕೊಳ್ಳಲಿಕ್ಕೆ ಯಾವುದಾದರೂ ಒಂದು ಪ್ರಾಯಶ್ಚಿತ್ತವನ್ನ ಆತನು ಅಲ್ಲಿ ಮಾಡಬೇಕು. Man might avoid meeting God. Man can, in this life, man can avoid meeting God. ಈ ನಮ್ಮ ಜೀವಿತದಲ್ಲಿ ಮನುಷ್ಯನು ದೇವರನ್ನ ಸಂಧಿಸಲು ಆತನು ಭಯಪಟ್ಟು ಅಥವಾ ದೇವರನ್ನ ಸಂಧಿಸುವುದನ್ನ ಆತನು ಬೇಡವೆಂಬುದಾಗಿ ತಳ್ಳಬಹುದು. But he will face God as a sinner at the great white throne judgment. ಒಂದು ವೇಳೆ ಇಲ್ಲಿ ದೇವರನ್ನ ತಿರಸ್ಕರಿಸುವುದಾದರೆ ಆತನು ಆ ಮಹಾ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪಿನಲ್ಲಿ ದೇವರನ್ನ ಪಾಪಿಯಾಗಿ ಎದುರುಗೊಳ್ಳಬೇಕಾಗುತ್ತದೆ. Here he can avoid God, but there he cannot avoid God. Hebrews 9:27 says it is appointed for man once to die and then comes the judgment. ಇಲ್ಲಿ ಆತನು ದೇವರನ್ನ ಸಂಧಿಸುವುದನ್ನ ಅಥವಾ ಭೇಟಿ ಮಾಡುವುದನ್ನ ತಡೆಯಬಹುದು ಅಥವಾ ತಿರಸ್ಕರಿಸಬಹುದು. ಆದರೆ ಆ ಕಡೆಯ ನ್ಯಾಯ ತೀರ್ಪಿನಲ್ಲಿ ಆತನು ಅದನ್ನ ತಪ್ಪಿಸಿಕೊಳ್ಳಲಿಕ್ಕಾಗಲಿ ತಡೆಯಲಿಕ್ಕಾಗಲಿ ಸಾಧ್ಯವೇ ಇಲ್ಲ. ಆತನು ದೇವರ ಬಳಿಗೆ ಹೋಗಲೇಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಹಾಗೆ ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. It is appointed, no man can avoid it or get out of the judgment unless the sin question is taken care of in this life. ಅದು ಈಗಾಗಲೇ ನೇಮಿಸಲ್ಪಟ್ಟಿದೆ. ಎಲ್ಲಾ ಮನುಷ್ಯರಿಗೂ ಅದು ನೇಮಿಸಲ್ಪಟ್ಟದ್ದಾಗಿದೆ. ಮನುಷ್ಯನು ಪಾಪವೆಂಬಂತಹ ಪ್ರಶ್ನೆಯನ್ನ ಆತನು ತೊಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ತೊಳೆದುಕೊಳ್ಳಬೇಕಾದ್ರೆ ಈ ಲೋಕದಲ್ಲಿಯೇ ಅದನ್ನ ಮಾಡಿಕೊಳ್ಳಬೇಕು. In Revelation 20 we read that dead, small and great, all will stand before the judgment throne. ನಾವು ಆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಚಿಕ್ಕವರು ದೊಡ್ಡವರು ಎಲ್ಲರೂ ಆ ದೇವರ ನ್ಯಾಯ ಚಿಕ್ಕವರು ದೊಡ್ಡವರು ಎಲ್ಲರೂ ಅವರು ದೇವರ ನ್ಯಾಯಸ್ಥಾನದ ಮುಂದೆ ನಿಂತುಕೊಳ್ಳಬೇಕು ಎಂಬುದಾಗಿ ನಾವು ಪ್ರಕಟಣೆಯಲ್ಲಿ ಓದುತ್ತೇವೆ. But if a man as a sinner want to meet God and not die, ಒಬ್ಬ ವ್ಯಕ್ತಿ ಆತನು ಪಾಪಿಯಾಗಿ ದೇವರನ್ನ ಸಂಧಿಸಲು ಇಷ್ಟವಿಲ್ಲದೆ ಮರಣವನ್ನು ಅಥವಾ ಸಾಯಲಿಕ್ಕೂ ಇಷ್ಟವಿಲ್ಲದೆ ಇರುವುದಾದರೆ, no, it's not that. If you want to meet God and not die, ಅವನು ಸಾಯದೆ ದೇವರನ್ನು ಸಂಧಿಸಬೇಕಾದರೆ
if we want to meet God and not die, ನಾವು ಸಾಯದೆ ದೇವರನ್ನ ಸಂಧಿಸಬೇಕಾದ್ರೆ we must have a substitute. ನಮಗೆ ಒಂದು ಪ್ರಾಯಶ್ಚಿತ್ತ ಬೇಕಾಗಿದೆ. In other words, somebody to pay his debt. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಬೇರೆ ಯಾರಾದರೂ ನಮ್ಮ ಪಾಪಗಳಿಗೆ ಅಥವಾ ನಮ್ಮ ಸಾಲವನ್ನ ಕೊಟ್ಟು ತೀರಿಸಬೇಕು. It is not anyone, but it is a sinless substitute, an innocent substitute. ಯಾರಾದರೂ ಎಂಬುದಾಗಿ ಹೇಳುವಾಗ ಯಾರಾದರೂ ಅದನ್ನ ಆ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಬದಲಾಗಿ ಪಾಪವಿಲ್ಲದವನೇ ಆ ಪ್ರಾಯಶ್ಚಿತ್ತವನ್ನ ಮಾಡಬೇಕಾಗುತ್ತದೆ. Someone has to die on that brazen altar for him. ಆತನಿಗಾಗಿ ಆ ತಾಮ್ರದ ಯಜ್ಞವೇದಿಯ ಮೇಲೆ ಬೇರೆ ಯಾರಾದರೂ ಒಬ್ಬರು ಸಾಯಬೇಕಾಗುತ್ತದೆ. It is also called the altar of the burnt offering. ಮತ್ತು ನಾವು ಅದನ್ನು ನೋಡುವಾಗ ತಾಮ್ರದ ಯಜ್ಞವೇದಿಯನ್ನ ಸುಡಲ್ಪಡುವಂತಹ ಯಜ್ಞ ಎಂಬುದಾಗಿಯೂ ಸಹ ನಾವು ಕರೆಯುತ್ತೇವೆ. This is where God will deal with sinner. ಒಬ್ಬ ಪಾಪಿಯೊಟ್ಟಿಗೆ ದೇವರು ವ್ಯವಹರಿಸುವುದು ಅದು ಈ ಯಜ್ಞವೇದಿಯ ಬಳಿಯಲ್ಲಿಯೇ. That speaks of the cross of Jesus Christ. ಈ ಯಜ್ಞವೇದಿಯು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಆ ಶಿಲುಬೆಯನ್ನ ನಮಗೆ ತೋರಿಸುವಂತದ್ದಾಗಿದೆ. He is the one who died in the place of a sinful man. ಆತನೇ ಒಬ್ಬ ಪಾಪಿ ಮನುಷ್ಯನ ಸ್ಥಾನದಲ್ಲಿ ಸತ್ತವನು. Let's read verse 1 to 3, chapter 27. ವಿಮೋಚನ ಕಾಂಡ 27ನೇ ಅಧ್ಯಾಯ 1-3 ವಚನಗಳವರೆಗೆ ಓದಿಕೊಳ್ಳೋಣ. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿ ಮಾಡಿಸಬೇಕು. ಅದರ ಎತ್ತರ 3 ಮೊಳವಿರಬೇಕು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಅದರಲ್ಲಿರುವ ಬೂದಿಯನ್ನು ತೆಗೆಯುವುದಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಸಲ್ಲಿಕೆಗಳನ್ನು, ಬೋಗುಣಿಗಳನ್ನು, ಮುಳ್ಳುಗಳನ್ನು, ಅಗ್ಗಿಸ್ಕಿಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ ತಾಮ್ರದವುಗಳಾಗಿರಬೇಕು. Yeah, as we saw that everything has to be of brass because it is talking about the judgment. ನಾವು ನೋಡಿಕೊಂಡ ಹಾಗೆ ಪ್ರತಿಯೊಂದು ವಸ್ತು ಅದು ತಾಮ್ರದಿಂದ ಮಾಡಲ್ಪಟ್ಟಿರಬೇಕು, ಯಾಕಂದ್ರೆ ತಾಮ್ರ ಅದು ನ್ಯಾಯ ತೀರ್ಪನ್ನ ಸೂಚಿಸುತ್ತದೆ. That is where the fire is going to be burned. So to withstand that, the only metal that can do that is the brass. ಯಾಕಂದರೆ ಅಲ್ಲಿ ಬೆಂಕಿಯು ಅದು ಹಚ್ಚಲ್ಪಡುತ್ತದೆ. ಆ ಬೆಂಕಿಯ ತಾಪವನ್ನ ತಡೆದುಕೊಳ್ಳುವಂತಹ ಲೋಹ ಯಾವುದಾದರೂ ಇದ್ದರೆ ಅದು ತಾಮ್ರವೇ ಆಗಿದೆ. Ephesians 5 verse 2, Paul describes it. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ಅದನ್ನ ವಿವರಿಸುತ್ತಾನೆ. ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. So Christ is our burnt offering. ಆದ್ದರಿಂದ ಯೇಸು ಕ್ರಿಸ್ತನೇ ನಮ್ಮ ಯಜ್ಞವಾಗಿದ್ದಾನೆ. The altar was made by man, but its pattern is in heaven. ಮನುಷ್ಯನೇ ಆ ಯಜ್ಞವೇದಿಯನ್ನ ಮಾಡುವುದಾದರೂ ಅದರ ಒಂದು ಚಿತ್ರಣ ಅಥವಾ ಅದರ ಒಂದು ಹೋಲಿಕೆ ಪರಲೋಕದಲ್ಲಿ ಇರುವಂತದ್ದಾಗಿದೆ. The cross was God's chosen altar of sacrifice. ಶಿಲುಬೆ ಅದು ದೇವರು ಯಜ್ಞ ಮಾಡಲಿಕ್ಕೆ ಆರಿಸಿಕೊಂಡಂತಹ ಯಜ್ಞವೇದಿಯಾಗಿದೆ. Read verses 4 to 8. ಈಗ 4-8 ವಚನಗಳವರೆಗೆ ಓದಿರಿ. ವೇದಿಗೆ ಹೆಣಿಗೆ ಕೆಲಸದಿಂದ ತಾಮ್ರದ ಜಾಳಿಗೆಯನ್ನು ಮಾಡಿಸಬೇಕು. ಆ ಜಾಳಿಗೆಯು 4 ಮೂಲೆಗಳಲ್ಲಿ ಇರುವವು. ಆ ವೇದಿಯನ್ನು ಹಲಗೆಗಳಿಂದ ಪೆಟ್ಟಿಗೆಯಂತೆ ಮಾಡಿಸಬೇಕು. ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದಂತೆಯೇ ಅದನ್ನು ಮಾಡಿಸಬೇಕು. Repeatedly we read that it has to be done as shown in the mountain. ಇಲ್ಲಿ ಮತ್ತೆ ಮತ್ತೆ ನಾವು ಓದುತ್ತೇವೆ ಏನೆಂದರೆ, ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದಂತೆಯೇ ಅದನ್ನ ಮಾಡಬೇಕು. Man cannot change anything. It is all prefigured in the person of Jesus Christ and what he has done.
ಮನುಷ್ಯನು ಯಾವುದನ್ನು ಈ ಶೈಲಿಗಳನ್ನ ದೇವರ ವಿನ್ಯಾಸವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇದೆಲ್ಲವೂ ಈಗಾಗಲೇ ದೇವರಿಂದ ವಿನ್ಯಾಸ ಮಾಡಲ್ಪಟ್ಟು ಯೇಸು ಕ್ರಿಸ್ತನನ್ನ ಆತನ ಮರಣವನ್ನು ಸೂಚಿಸುವುದಕ್ಕಾಗಿ ಇಡಲ್ಪಟ್ಟಿವೆ. Lord Jesus was delivered by the determinate counsel and foreknowledge of God. Acts chapter 2 verse 23. Let's read that. ಆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 24ನೇ ವಚನವನ್ನ ದಯಮಾಡಿ ಓದಿರಿ. 23. 23ನೇ ವಚನ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿಕೊಂಡಿರಿ. Jesus Christ is the deliverer for our sin. He is our deliverer. ಯೇಸು ಕ್ರಿಸ್ತನೇ ನಮ್ಮ ಪಾಪಗಳಿಂದ ಬಿಡಿಸುವಾತನು. But he was delivered by God into the Jewish people and then to the lawless people, that is the Romans or the Gentiles. ಆದರೆ ದೇವರು ಆತನನ್ನ ನಮ್ಮ ಪರವಾಗಿ ಯಹೂದ್ಯರ ಕೈಗೂ ಮತ್ತು ಆ ರೋಮನ್ ಚಕ್ರವರ್ತಿ ಮತ್ತು ಆತನ ಸೈನಿಕರ ಕೈಗೂ ಅನ್ಯಾಯಿಗಳ ಅಥವಾ ಅನ್ಯಾಯ ಮಾಡುವವರ ಕೈಗಳಿಗೆ ಆತನನ್ನು ಒಪ್ಪಿಸಿಕೊಟ್ಟನು. Lawless people means they are the Gentiles who did not have the Old Testament word of God. ಅನ್ಯಾಯಗಾರರು ಅಥವಾ ಕಾನೂನು ಇಲ್ಲದವರು ಎಂಬುದಾಗಿ ಹೇಳುವಾಗ ಅವರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿದ್ದಂತಹ ಅನ್ಯ ಜನರು ಅಥವಾ ಮೋಶೆ ಧರ್ಮಶಾಸ್ತ್ರದ ನಿಯಮಗಳಿಲ್ಲದ ಅನ್ಯ ಜನರು. The lawless people means they don't have the law of God. ಆ ಧರ್ಮಶಾಸ್ತ್ರ ಅಥವಾ ಅನ್ಯಾಯಗಾರರು ಎಂಬುದಾಗಿ ಹೇಳುವಾಗ ಧರ್ಮಶಾಸ್ತ್ರವಿಲ್ಲದಂತಹ ಅನ್ಯ ಜನರು. So our Lord Jesus Christ became our deliverer, but for that he was delivered by the determinate counsel and foreknowledge of God. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನಮಗೆ ಬಿಡುಗಡೆಯನ್ನ ಕೊಟ್ಟನು. ಆ ಬಿಡುಗಡೆಯನ್ನ ಮಾಡಲಿಕ್ಕಾಗಿ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಮತ್ತು ಆತನ ಪೂರ್ವ ನಿರ್ಣಯದ ಪ್ರಕಾರ ಯೇಸು ಕ್ರಿಸ್ತನು ಅನ್ಯಾಯಗಾರರ ಕೈಗೆ ಒಪ್ಪಿಸಲ್ಪಟ್ಟನು. We read about many places that he was delivered up. He was delivered to the chief priest, then he was delivered to Pilate, he was delivered to the soldiers. So he was again and again passed from hand to hand to suffer for us. ಆತನು ಒಪ್ಪಿಸಲ್ಪಟ್ಟನು ಎಂಬುದಾಗಿ ನಾವು ಪುನಃ ನೋಡುವವರಾಗಿದ್ದೇವೆ. ಮೊದಲನೇದಾಗಿ ಆತನನ್ನ ಮಹಾಯಾಜಕನ ಕೈಗೆ ಒಪ್ಪಿಸಿಕೊಟ್ಟರು, ನಂತರ ಪಿಲಾತನ ಕೈಗೆ ಒಪ್ಪಿಸಿಕೊಟ್ಟರು, ನಂತರ ರೋಮ್ ಆ ಸೈನಿಕರ ಕೈಗೆ ಆತನನ್ನ ಒಪ್ಪಿಸಿಕೊಟ್ಟರು. ಹೀಗೆ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳಲು ಅನೇಕ ಬಾರಿ ಒಪ್ಪಿಸಲ್ಪಟ್ಟನು. Who delivered him? ಯಾರು ಆತನನ್ನು ಒಪ್ಪಿಸಿಕೊಟ್ಟದ್ದು? Oh, the answer is manifold, but finally it is God the Father who delivered him by his predeterminate counsel. ಅದಕ್ಕೆ ಅನೇಕ ಉತ್ತರಗಳಿದ್ದರೂ ಸಹ ಕಡೆಯ ಉತ್ತರ ದೇವರೇ ಆತನನ್ನ ಒಪ್ಪಿಸಿಕೊಟ್ಟನು. ತನ್ನ ಭವಿಷ್ಯ ಜ್ಞಾನಾನುಸಾರವಾಗಿ ತನ್ನ ಪೂರ್ವ ನಿರ್ಣಯದ ಪ್ರಕಾರ ಆತನ ಒಪ್ಪಿಸಿಕೊಟ್ಟನು. We can say that he was delivered by the Jewish people. ನಾವು ಹೇಳಬಹುದು ಆತನು ಯಹೂದ್ಯರ ಕೈಗೆ ಒಪ್ಪಿಸಲ್ಪಟ್ಟನು. He was delivered by Pilate. ಪಿಲಾತನ ಕೈಗೆ ಒಪ್ಪಿಸಲ್ಪಟ್ಟನು. He was delivered by me for my sin, our sin. He was delivered. ಮತ್ತು ನಮ್ಮ ಪಾಪಗಳಿಗೂ ಆತನು ಒಪ್ಪಿಸಲ್ಪಟ್ಟ, ನಿಮ್ಮ ಪಾಪಗಳಿಗಾಗಿ. But finally, when we see, it was the Father's predetermined plan to deliver him. ಆದರೆ ಕಡೆಯದಾಗಿ ದೇವರ ಅದು ಪೂರ್ವ ನಿರ್ಣಯ, ಅದು ಪೂರ್ವ ಚಿತ್ತವೇ ಆಗಿತ್ತು ಆತನನ್ನ ಒಪ್ಪಿಸಿಕೊಡುವುದು. When we look at Jesus Christ, he was not just a good man when he lived in this world. ನಾವು ಯೇಸು ಕ್ರಿಸ್ತನನ್ನ ನೋಡುವಾಗ ಈ ಲೋಕದಲ್ಲಿ ಜೀವಿಸಿದಂತಹ ಕೇವಲ ಒಳ್ಳೆಯ ಮನುಷ್ಯನು ಅಥವಾ ವ್ಯಕ್ತಿ ಆತನು ಆಗಿರ್ಲಿಲ್ಲ. He is that sure, he was perfect. ಅದು ಮಾತ್ರವೇ ಅಲ್ಲ, ಹೌದು ಆತನು ಪರಿಪೂರ್ಣನಾಗಿ ಜೀವಿಸಿದನು. But he is also the lamb slain before the foundation of the world. ಆದರೆ ಆತನು ಈ ಲೋಕದ ಅಸ್ತಿವಾರ ಹಾಕಲ್ಪಡುವುದಕ್ಕಿಂತ ಮುಂಚೆಯೇ ಕೊಯ್ಯಲ್ಪಟ್ಟಂತಹ ಕುರಿಯಾಗಿದ್ದನು. There is no approach to God except by the brazen altar. ದೇವರ ಬಳಿಗೆ ಪ್ರವೇಶಿಸಲಿಕ್ಕೆ ಆ ತಾಮ್ರದ ಯಜ್ಞವೇದಿಯ ಮೂಲಕವಾಗಿ ಹೊರತು ನಮಗೆ ಬೇರೆ ಮಾರ್ಗವಿಲ್ಲ. There on that altar a victim must be sacrificed.
ಆ ಒಂದು ಯಜ್ಞವೇದಿಯ ಮೇಲೆ ಒಂದು ಬಲಿಪಶುವನ್ನ ಯಜ್ಞ ಮಾಡಬೇಕಾಗಿತ್ತು. And that victim must be sacrificed and must be claimed as the substitute. ಆ ಬಲಿಪಶುವನ್ನ ಯಜ್ಞ ಮಾಡುವಾಗ ಅದನ್ನ ಬಲಿ ಕೊಟ್ಟವನಿಗೆ ಬದಲು ಅಥವಾ ಪ್ರಾಯಶ್ಚಿತ್ತ ಎಂಬುದಾಗಿ ಅದನ್ನ ನಿರ್ಣಯಿಸಲ್ಪಡುತ್ತಿತ್ತು. John the Baptist tells in John 1:29, the next day when he saw Jesus coming, we know what he said. Behold, the Lamb of God that takes away the sin of the world. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನನ್ನ ಬೆಳಗಿನ ಜಾವ ನೋಡುವಾಗ ಏನು ಹೇಳುತ್ತಾನೆ? ಯೋಹಾನ ಸುವಾರ್ತೆ 1:29 ಅಗೋ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಲೋಕದ ಪಾಪವನ್ನು ಹೊರುತ್ತಾನೆ ಎಂಬುದಾಗಿ ಹೇಳಿದನು. So when John the Apostle is writing the John's Gospel, he is talking about that substitute. ಅಪೊಸ್ತಲನಾದಂತ ಪೌಲನು ಯೋಹಾನನು ತನ್ನ ಆ ಸುವಾರ್ಥ ಪುಸ್ತಕವನ್ನ ಬರೆಯುವಾಗ ಆ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. That is what the cross representing, the brazen altar represents the cross. ಅದನ್ನೇ ಶಿಲುಬೆಯು ತೋರಿಸುವಂತದ್ದಾಗಿದೆ ಮತ್ತು ಯಜ್ಞವೇದಿಯು ಆ ಶಿಲುಬೆಯನ್ನ ಪ್ರತಿಬಿಂಬಿಸುವಂತದ್ದಾಗಿದೆ. In those 3 hours when darkness descended and Christ paid for the sins of the world. ಆ 3 ಗಂಟೆಗಳ ಕಾಲ ಆ ಕತ್ತಲು ಆವರಿಸಿತು ಎಂಬುದಾಗಿ ನೋಡುವಾಗ, ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದ ಮಾನವರ ಪಾಪಗಳಿಗಾಗಿ ಕೊಡಬೇಕಾದ ಪ್ರಾಯಶ್ಚಿತ್ತವನ್ನ ಕೊಟ್ಟು ತೀರಿಸಿದನು. John 1:12 says, as many received him or believed in his name, he gave the right to become the children of God. ಯೋಹಾನ ಸುವಾರ್ತೆ 1:12 ನಾವು ಓದುತ್ತೇವೆ ಏನಂದ್ರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. So a man could not approach a holy God, worship him, pray or serve God until he comes to the brazen altar, the cross. ಆದ್ದರಿಂದ ಒಬ್ಬ ಪಾಪಿಯು ದೇವರ ಬಳಿಗೆ ಬರಲಿಕ್ಕಾಗಲಿ, ಆತನ ಸನ್ನಿಧಿಯನ್ನು ಪ್ರವೇಶಿಸಲಿಕ್ಕಾಗಲಿ, ಆತನ ಆರಾಧಿಸಲಿಕ್ಕಾಗಲಿ ಆ ಯಜ್ಞವೇದಿಯ ಮೂಲಕ ಬರದ ಹೊರತು ಆತನಿಗೆ ಅವಕಾಶವಿಲ್ಲ. Every priest and Levite had to come to this altar first. ಪ್ರತಿಯೊಬ್ಬ ಯಾಜಕನು ಮತ್ತು ಲೇವಿಯು ಸಹ ಈ ಯಜ್ಞವೇದಿಯ ಬಳಿಗೆ ಮೊದಲು ಬರಬೇಕು. 1 Corinthians 1:23 talks about we preach Christ the crucified. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1:23 ಹೇಗೆ ಹೇಳುತ್ತದೆ? ನಾವು ಶಿಲುಬೆಗೆ ಹಾಕಲ್ಪಟ್ಟಂತಹ ಕ್ರಿಸ್ತನನ್ನೇ ಪ್ರಚುರಪಡಿಸುತ್ತೇವೆ. Today many people are preaching the Jesus who is a miracle worker, he is a healer, and that is what many preach today. But we preach Christ crucified, the one who suffered on the brazen altar of God. ಆದರೆ ಇಂದು ಅನೇಕರು ಅದ್ಭುತಗಳನ್ನ ಮಾಡುವಂತ ಯೇಸು ಕ್ರಿಸ್ತನು, ಗುಣಪಡಿಸುವಂತ ಯೇಸು ಕ್ರಿಸ್ತನನ್ನ ಪ್ರಚಾರ ಮಾಡುವವರಾಗಿದ್ದಾರೆ. ಆದರೆ ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟಂತಹ ಯೇಸು ಕ್ರಿಸ್ತನನ್ನೇ ಪ್ರಚಾರ ಮಾಡುತ್ತೇವೆ. Jesus Christ is not only the lamb that died for our sins, but he is also the risen lamb. ಯೇಸು ಕ್ರಿಸ್ತನು ಕೇವಲ ನಮಗಾಗಿ ಶಿಲುಬೆಗೆ ಹಾಕಲ್ಪಟ್ಟಂತಹ ಯಜ್ಞದ ಕುರಿಮರಿ ಮಾತ್ರವಲ್ಲ, ಬದಲಾಗಿ ಆತನು ಪುನರುತ್ಥಾನವಾದಂತಹ ಕುರಿಯು ಸಹ ಆಗಿದ್ದಾನೆ. Read Revelations chapter 5 verse 6. Revelation 5:6 ದಯಮಾಡಿ ಓದಿರಿ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕುಯ್ಯಲ್ಪಟ್ಟದಾಗಿ ನಿಂತಿರುವುದನ್ನು ಕಂಡೆನು. Yeah, he is a lamb that as if it had been slain. In other words, he is alive when John saw him. ಅಲ್ಲಿ ಒಂದು ಕುರಿಯು ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ನಾವು ನೋಡುತ್ತೇವೆ. ಅದರ ಅರ್ಥ ಯೋಹಾನನು ಕಂಡಾಗ ಅದಕ್ಕೆ ಇನ್ನೂ ಜೀವವಿದೆ, ಕೊಯ್ಯಲ್ಪಟ್ಟಿದ್ದರೂ ಸಹ. He is risen, he is alive. ಅದರ ಅರ್ಥ ಆತನು ಪುನರುತ್ಥಾನ ಹೊಂದಿದ್ದಾನೆ. Jesus said, I was dead, but I am alive forevermore. ಯೇಸು ಕ್ರಿಸ್ತನು ಹೇಳಿದನು, ನಾನು ಸತ್ತವನಾಗಿದ್ದನು, ಈಗ ನಿತ್ಯಕ್ಕೂ ಬದುಕುವನಾಗಿದ್ದೇನೆ. So the brazen altar at the entrance of the tabernacle, ಆದ್ದರಿಂದ ದೇವದರ್ಶನದ ಗುಡಾರದ ಮುಂದೆ ಇರುವಂತಹ ತಾಮ್ರದ ಯಜ್ಞವೇದಿಯು, a person can see the sacrifice for sin continually being offered on that altar. ಒಬ್ಬ ವ್ಯಕ್ತಿಯು ಆ
ದೇವದರ್ಶನದ ಗುಡಾರದ ಪ್ರಾಕಾರಕ್ಕೆ ಬರುವಾಗ ಅಲ್ಲಿ ಆ ಯಜ್ಞವೇದಿಯ ಮೇಲೆ ತಾಮ್ರದ ಯಜ್ಞ ಯಾವಾಗಲೂ ಒಂದು ಯಜ್ಞದ ಪಶು ಅದು ಉರಿಯುತ್ತಿರುವುದನ್ನ ಆತನು ಕಾಣಬಹುದು. But of course, the ultimate sacrifice was the Lord Jesus Christ. ಆದರೆ ಕಟ್ಟ ಕಡೆಯ ಆ ಯಜ್ಞವು ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನೇ ಆಗಿದ್ದನು. The cross of Christ stood between earth and heaven. ಯೇಸು ಕ್ರಿಸ್ತನ ಶಿಲುಬೆಯು ಪರಲೋಕಕ್ಕೂ ಭೂಮಿಗೂ ಮಧ್ಯದಲ್ಲಿ ಅದು ಇಡಲ್ಪಟ್ಟಿತು. It is raised on the earth, but it is the only ladder to heaven. ಅದು ಭೂಮಿಯಲ್ಲಿ ಎತ್ತರದಲ್ಲಿ ಇಡಲ್ಪಟ್ಟಿದ್ದರೂ ಸಹ ಪರಲೋಕಕ್ಕೆ ಇರುವಂತಹ ಒಂದೇ ಏಣಿ ನಿಚ್ಚಣಿಗೆ ಅದು ಶಿಲುಬೆಯೇ ಆಗಿದೆ. Jacob saw that in his dream, a ladder reaching to heaven. ಯಾಕೋಬನು ತನ್ನ ಕನಸಿನಲ್ಲಿ ಸ್ವಪ್ನದಲ್ಲಿ ಕಂಡನು ಪರಲೋಕಕ್ಕೆ ಒಂದು ಏಣಿಯು ಹಾಕಲ್ಪಟ್ಟಿರುವುದನ್ನ. So the brazen altar is covered with brass, as we saw. It speaks about God's judgment on sin. ಆದ್ದರಿಂದ ತಾಮ್ರದ ಯಜ್ಞವೇದಿಯು ಅದು ತಾಮ್ರದ ತಗಡಿನಿಂದ ಹೊದಿಸಲ್ಪಟ್ಟಿದ್ದೆ. ಆದ್ದರಿಂದ ಅದು ದೇವರ ನ್ಯಾಯ ತೀರ್ಪನ್ನು ನಮಗೆ ತಿಳಿಸುವಂತದಾಗಿದೆ. It is inside, it is shittim wood covered with brass, speaks of the strength. That shittim wood speaks about the strength that Jesus had for the sacrifice. ಆ ತಾಮ್ರದ ಯಜ್ಞವೇದಿಯ ಒಳಗೆ ಅದು ಜಾಲಿ ಮರದಿಂದ ಮಾಡಲ್ಪಟ್ಟದ್ದು. ನಂತರ ತಾಮ್ರದ ತಗಡನ್ನು ಒದಿಸಿರುವಂತದ್ದು. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿ, ಆತನ ತಾಳಿಕೊಳ್ಳಲು ಇರುವ ಶಕ್ತಿಯನ್ನ ನಮಗೆ ತೋರಿಸುತ್ತದೆ. What a picture of the cross of Christ. ಆ ಶಿಲುಬೆಯ ಕ್ರಿಸ್ತನ ಎಂತಹ ಸುಂದರ ಚಿತ್ರಣವಿದಾಗಿದೆ ನೋಡಿರಿ. Now verse 9 to 19, please read it. ಈಗ 9ರಿಂದ 19 ದಯಮಾಡಿ ಓದಿರಿ. ವಿಮೋಚನಾ ಕಾಂಡ 27ನೇ ಅಧ್ಯಾಯ 9-19. ಗುಡಾರಕ್ಕೆ ಅಂಗಳಗಳನ್ನು ಏರ್ಪಡಿಸಬೇಕು. ಆ ಅಂಗಳದ ತೆಂಕಣ ಕಡೆಯಲ್ಲಿ ತೆರೆಗಳು ಇರಬೇಕು. ಆ ತೆರೆಗಳು ಉರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿರಬೇಕು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳಿಗೆ ಬೆಳ್ಳಿಯ ಕೊಂಡಿಗಳು, ಕಟ್ಟುಗಳು ಇರಬೇಕು. ಅದೇ ರೀತಿಯಾಗಿ ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವಾಗಿರಬೇಕು. ಪಶ್ಚಿಮ ಕಡೆಯಲ್ಲಿ ಅಂಗಳದ ಅಗಲಕ್ಕೆ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇರಬೇಕು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಾಗಿರಬೇಕು. ಅಲ್ಲಿ ಬಾಗಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಬಾಗಲಲ್ಲಿ 20 ಮೊಳದ ಪರದೆಯೂ ಇರಬೇಕು. ಅದನ್ನು ಉರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ಬೂಟೆ ದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಬಾಗಿಲಿನ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಸುತ್ತಲಿರುವ ಎಲ್ಲಾ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳು, ಬೆಳ್ಳಿಯ ಕೊಂಡಿಗಳು, ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳವು 100 ಮೊಳ ಉದ್ದವಾಗಿಯೂ 50 ಮೊಳ ಅಗಲವಾಗಿಯೂ ಇರಬೇಕು. ಅದರ ಸುತ್ತಲಿರುವ ಪರದೆಯು ಉರಿನಾರಿನ ಬಟ್ಟೆಯಿಂದುಂಟಾಗಿ 5 ಮೊಳ ಎತ್ತರವಿರಬೇಕು. ಅದಕ್ಕೆ ಸೇರಿದ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳಾಗಿರಬೇಕು. ಗುಡಾರದ ಸಕಲ ವಿಧವಾದ ಕೆಲಸಕ್ಕೆ ಬೇಕಾದ ಉಪಕರಣಗಳು, ಗುಡಾರದ ಗೂಟಗಳು, ಅಂಗಳದ ಗೂಟಗಳು ತಾಮ್ರದವುಗಳಾಗಿರಬೇಕು. ದೀಪವು ಯಾವಾಗಲೂ ಉರಿ. Okay. Now we are looking at the court of the tabernacle. ಈಗ ನಾವು ದೇವದರ್ಶನದ ಗುಡಾರದ ಹೊರಾಂಗಣವನ್ನ ನೋಡುತ್ತಿದ್ದೇವೆ. The brazen altar was square, but the complex, that the court of the tabernacle is rectangular. ಆ ಯಜ್ಞವೇದಿಯು ಅದು ಸ್ಕ್ವೇರ್ ಆಗಿ ಅಥವಾ ಸ್ಕ್ವೇರ್ ಆಗಿ ಇದೆ, ಚೌಕಾಕಾರದಲ್ಲಿದೆ. ಆದರೆ ದೇವದರ್ಶನದ ಗುಡಾರದ ಹೊರಾಂಗಣ ಪ್ರಾಕಾರವು ಅದು ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುವಂತದನ್ನ ನಾವು ನೋಡ್ತೇವೆ. The colors that are mentioned here also speaks to us a story.
ಇಲ್ಲಿ ಹೇಳಲ್ಪಟ್ಟಿರುವಂತಹ ಬಣ್ಣಗಳು ಸಹ ನಮಗೆ ಒಂದು ಕಥೆಗಳನ್ನ ಹೇಳುತ್ತವೆ. Blue was a heavenly color, the blue sky. ನೀಲಿ ಎಂಬುದಾಗಿ ಹೇಳುವಾಗ ಅದು ಪರಲೋಕವನ್ನ ಸೂಚಿಸುವಂತದ್ದು, ನೀಲಿಯ ಆಕಾಶವನ್ನು ನಾವು ನೋಡುತ್ತೇವೆ. It speaks of the fact that Jesus Christ came from heaven. ಅದು ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದನು ಎಂಬಂತಹ ಸತ್ಯಾಂಶವನ್ನು ನಮಗೆ ತಿಳಿಸುತ್ತದೆ. The gospel tells many times to the Jews, I have come from heaven. I have come from the Father. ಅನೇಕ ಬಾರಿ ಸುವಾರ್ಥ ಪುಸ್ತಕಗಳಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಮತ್ತು ಜನರಿಗೆ ಹೇಳಿದನು, ನಾನು ಮೇಲನಿಂದ ಬಂದವನು, ನಾನು ತಂದೆಯಿಂದ ಬಂದಿದ್ದೇನೆ ಎಂಬುದಾಗಿ ತಿಳಿಸಿದನು. The scarlet speaks of Christ's humanity and the blood that is shed for mankind. ಅಲ್ಲಿ ಧೂಮ್ರ ವರ್ಣಗಳು ಎಂಬುದಾಗಿ ಹೇಳುವಾಗ ಅದು ಚಿನ್ನದ ಕೆಂಪು ಬಣ್ಣ, ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಆ ಯಜ್ಞ ಮತ್ತು ಆತನ ರಕ್ತ ಸುರಿಸಲ್ಪಡುವುದನ್ನು ನಮಗೆ ಸೂಚಿಸುತ್ತದೆ. The purple was a blend of the blue and scarlet mixed. ಮತ್ತು ಪರ್ಪಲ್ ಬಣ್ಣ ಅಥವಾ ನೀಲಿ ಮತ್ತು ಕೆಂಪು ಬಣ್ಣಗಳನ್ನ ಮಿಶ್ರಣ ಮಾಡುವಾಗ ಬರುವಂತಹ ನೇರಳೆ ಬಣ್ಣ, ಅದು ನಮ್ಮ ಕರ್ತನಾಂತ what it speaks uncle. The purple is the royalty color. ಅದು ನೇರಳೆ ಬಣ್ಣ, ಅದು ರಾಜಮನೆತನದ ಬಣ್ಣವಾಗಿದೆ. It speaks of Christ kingmanship. He is the king. ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ರಾಜಮನೆತನದ ಕುರಿತಾಗಿ, ಆತನು ರಾಜನಾಗಿದ್ದಾನೆ ಎಂಬುದನ್ನು ನಮಗೆ ತಿಳಿಸುತ್ತದೆ. This was the hangings for the gate of the court through which the priest and Levites entered. ಈ ನೀಲಿ, ಕೆಂಪು ಮತ್ತು ನೇರಳೆ ಬಣ್ಣದ ದಾರಗಳಿಂದ ಮಾಡಲ್ಪಟ್ಟಂತಹ ಈ ತೆರೆಯನ್ನ ಆ ಹೊರಾಂಗಣವನ್ನ ಪ್ರವೇಶಿಸಲಿಕ್ಕೆ ಇರುವಂತಹ ಆ ದ್ವಾರಕ್ಕೆ ನೇತು ಹಾಕಿರಬೇಕು. It was covered with white linen all the way around. Verse 18 we read that. 18ನೇ ವಚನದಲ್ಲಿ ನಾವು ನೋಡುವಾಗ ಆ ಪ್ರಾಕಾರದ ಸುತ್ತಲೂ ಬಿಳಿಯ ಪರದೆ, ನಾರಿನ ಪರದೆಯನ್ನ, ಬಿಳಿ ಹುರಿ ನಾರಿನ ಪರದೆಯನ್ನ ಸುತ್ತಲೂ ಹಾಕಿರಬೇಕು ಎಂಬುದಾಗಿ ನಾವು ಓದುತ್ತೇವೆ. It separated those on the inside from those on the outside. ಅದು ಪ್ರಾಕಾರದ ಒಳಗೆ ಇರುವಂತವರನ್ನು ಮತ್ತೆ ಪ್ರಾಕಾರದ ಹೊರಗೆ ಇರುವಂತವರನ್ನು ಬೇರ್ಪಡಿಸುವಂತಹ ಪರದೆ ಆಗಿತ್ತು. In these verses we read about two metal, one is brass, the other one is silver. ಈ ವಚನ ಭಾಗಗಳಲ್ಲಿ ನಾವು ಎರಡು ಲೋಹಗಳ ಕುರಿತಾಗಿ ನೋಡುತ್ತೇವೆ. ಒಂದು ತಾಮ್ರ, ಎರಡನೆಯದು ಅದು ಬೆಳ್ಳಿ. Bronze speaks about judgment. ತಾಮ್ರವು ನ್ಯಾಯ ತೀರ್ಪಿನ ಕುರಿತಾಗಿ ಮಾತನಾಡುತ್ತದೆ. The silver speaks about the redemption. ಬೆಳ್ಳಿಯು ಬಿಡುಗಡೆಯ ಕುರಿತಾಗಿ ಮಾತನಾಡುತ್ತದೆ. Okay, let's read verse 20 and 21. 20 ಮತ್ತು 21ನೇ ವಚನವನ್ನು ಈಗ ಓದಿಕೊಳ್ಳೋಣ. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದು ಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು. ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಿರುವ ತೆರೆಯವರೆಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಇಸ್ರಾಯೇಲರು ಅವರ ಸಂತತಿಯವರು ಈ ನಿಯಮವನ್ನು ಶಾಶ್ವತವಾಗಿ ಅನುಸರಿಸಬೇಕು. The conclusion of this chapter is very interesting. ಈ ಅಧ್ಯಾಯದ ಸಮಾಪ್ತಿ ಅದು ಅತ್ಯಂತ ಸ್ವಾರಸ್ಯಕರವಾಗಿದೆ. It deals with the oil for the lamp. ಅದು ಆ ಚಿನ್ನದ ದೀಪಸ್ತಂಭಕ್ಕೆ ಬೇಕಾದ ಎಣ್ಣೆಗಳ ಕುರಿತಾಗಿ ಮಾತನಾಡುತ್ತದೆ. That lamp is not in the outer court. ಆ ದೀಪಸ್ತಂಭ ಅದು ಹೊರಗಿನ ಪ್ರಾಕಾರದಲ್ಲಿ ಇಡಲ್ಪಟ್ಟಿರುವಂತದ್ದಲ್ಲ. But it speaks about the oil that the Israelites have to bring. ಆದರೆ ಆ ಎಣ್ಣೆಯು ಇಸ್ರಾಯೇಲರು ತರಬೇಕಂತ ಎಣ್ಣೆಯ ಕುರಿತಾಗಿ ಅದು ಮಾತನಾಡುತ್ತದೆ. Oil, as we read, is in many places in the scripture speaks of the Holy Spirit of God. ಎಣ್ಣೆಯು ಆ ದೀಪಕ್ಕೆ ಬೇಕಾದ ಎಣ್ಣೆಯು ಅದು ಅನೇಕ ಕಡೆಗಳಲ್ಲಿ ನೋಡುವಾಗ ಪವಿತ್ರಾತ್ಮನ ಕುರಿತಾಗಿ ಆತನ ಚಿತ್ರಣವಾಗಿದೆ. In the book of Zechariah chapter 4, ಜಕರಿನ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯದಲ್ಲಿ
read verse 2, Zechariah chapter 4, verse 2, there we have a reference to the lampstand. ಜಕರಿಯನ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿರಿ ದಯಮಾಡಿ. ಅಲ್ಲಿ ನಾವು ಆ ದೀಪಸ್ತಂಭದ ಕುರಿತಾದ ವಚನವನ್ನು ನಾವು ಕಾಣುತ್ತೇವೆ. ಏನು ನೋಡುತ್ತಿ ಎಂದು ಕೇಳಲು ನಾನು ಇಗೋ 7 ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪವನ್ನು ನೋಡುತ್ತೇನೆ. ಅದರ ಮೇಲಿನ ದೀಪಗಳಿಗೆ 7 ನಾಳಗಳಿವೆ. ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ. ಆ ಪಾತ್ರೆಯು ಬಲಗಡೆಯಲ್ಲಿ ಒಂದು ಎಣ್ಣೆಯ ಮರ, ಎಡಗಡೆಯಲ್ಲಿ ಒಂದು ಎಣ್ಣೆಯ ಮರ, ಅಂತೂ 2 ಮರಗಳು ಅದರ ಪಕ್ಕಗಳಲ್ಲಿವೆ ಎಂದು ಹೇಳಿದನು. Then now read verse 6, chapter 4, verse 6. ಅದೇ ಜಕರಿಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನವನ್ನ ಮತ್ತೆ ಓದಿರಿ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. Not by might or strength, but by the Spirit. ಬಲದಿಂದ ಅಲ್ಲ ಬದಲಾಗಿ, ಶಕ್ತಿಯಿಂದ ಅಲ್ಲ ಬಲದಿಂದ ಅಲ್ಲ ಬದಲಾಗಿ ಆತ್ಮನಿಂದ ಎಂಬುದಾಗಿ ಅಲ್ಲಿ ಓದುತ್ತೇವೆ. That is the interpretation of what Zechariah saw in the lampstand. ಆ ದೀಪಸ್ತಂಭವನ್ನ ಕಂಡಂತಹ ಆ ಜಕರ್ಯನಿಗೆ ಬಂದಂತಹ ಉತ್ತರ ಅಥವಾ ಅದರ ವಿವರಣೆ ಅದಾಗಿತ್ತು. The light is that which the Holy Spirit gives. ಬೆಳಕು ಅದು ಪವಿತ್ರಾತ್ಮನೆಂಬಂತಹ ಎಣ್ಣೆಯಿಂದ ಬರುವಂತಹ ಬೆಳಕಾಗಿದೆ. In the Gospels, we see Jesus telling about the ministry of the Holy Spirit. He will not speak of himself, but he takes the things of Christ and shows them to us. ಸುವಾರ್ಥ ಪುಸ್ತಕಗಳಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಕುರಿತಾಗಿ ಮಾತನಾಡುವುದನ್ನು ನಾವು ಓದುತ್ತೇವೆ. ಏನೆಂದರೆ ಆತನು ತನ್ನ ಇಷ್ಟದ ಮಾತುಗಳನ್ನು ಆಡುವುದಿಲ್ಲ, ಬದಲಾಗಿ ಕರ್ತನಾಂತ ಯೇಸು ಕ್ರಿಸ್ತನಿಂದ ತೆಗೆದುಕೊಂಡಂತಹ ಮಾತುಗಳನ್ನ, ಆ ಮಾತುಗಳ ವಿವರಣೆಯನ್ನ ಆತನು ತಿಳಿಯಪಡಿಸುತ್ತಾನೆ ಎಂಬುದಾಗಿ ಅಲ್ಲಿ ಓದುತ್ತೇವೆ. Holy Spirit is not speaking about himself, but he is showing us the Lord Jesus Christ. ಪವಿತ್ರಾತ್ಮನು ತನ್ನ ಕುರಿತಾಗಿಯೇ ತಾನು ಮಾತಾಡಿಕೊಳ್ಳುತ್ತಿಲ್ಲ, ಬದಲಾಗಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ನಮಗೆ ತೋರಿಸುವವನಾಗಿದ್ದಾನೆ. So the light in the lamp shows the items that represent Christ. For example, the table of the showbread, the candlestick, all that the light shows. ಈ ದೀಪಸ್ತಂಭದ ಬೆಳಕು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ಸೂಚಿಸುವಂತಹ ಉಪಕರಣಗಳನ್ನ ನಮ್ಮ ಕಣ್ಣಿಗೆ, ದೃಷ್ಟಿಗೆ ಬೀಳುವ ಹಾಗೆ ಮಾಡುತ್ತವೆ. ಅದು ಆ ರೊಟ್ಟಿಗಳನ್ನ ಇಡುತ್ತಿದ್ದಂತಹ ಆ ಮೇಜು ಮತ್ತು ಆ ಧೂಪಾರತಿಯನ್ನ ನಮ್ಮ ಕಣ್ಣಿಗೆ ತರುವಂತವುಗಳಾಗಿವೆ. One of the major problem with Pentecostal teaching today, ಇಂದು ಆ ಪೆಂಟಕೋಸ್ಟಲ್ ಪಂಗಡದ ಬೋಧನೆಗಳಲ್ಲಿ ಇರುವಂತಹ ಸಮಸ್ಯೆ ಏನೆಂದರೆ, they are so much speaking about the Holy Spirit, very little about the Lord Jesus Christ. ಅವರು ಕೇವಲ ಪವಿತ್ರಾತ್ಮನ ಕುರಿತಾಗಿಯೇ ಮಾತನಾಡುತ್ತಾರೆ, ಆದರೆ ಯೇಸು ಕ್ರಿಸ್ತನ ಕುರಿತಾಗಿ ಸ್ವಲ್ಪ ಮಾತ್ರ ಮಾತನಾಡುತ್ತಾರೆ. Jesus Christ says that the Holy Spirit will speak about me. ಯೇಸು ಕ್ರಿಸ್ತನೇ ಹೇಳುವಂತಹ ಮಾತೇನೆಂದರೆ, ಪವಿತ್ರಾತ್ಮನು ನನ್ನ ಕುರಿತಾಗಿ ಮಾತನಾಡುತ್ತಾನೆ. That lamp is oil in the lamp is what shows the items in the holy place. ಆ ಚಿನ್ನದ ಆ ದೀಪಸ್ತಂಭದಲ್ಲಿ ಇರುವಂತಹ ಆ ಎಣ್ಣೆಯೇ ಆ ಪರಿಶುದ್ಧ ಸ್ಥಾನದಲ್ಲಿ ಇರುವಂತಹ ಯೇಸು ಕ್ರಿಸ್ತನನ್ನು ಸೂಚಿಸುವಂತಹ ಪಾತ್ರೆಗಳನ್ನ ಬೆಳಕಿನ ಮೂಲಕ ನಮ್ಮ ಕಣ್ಣಿಗೆ ಗೋಚರಿಸುವ ಹಾಗೆ ಮಾಡುತ್ತದೆ. The many people speak so much about Holy Spirit and speak very little about Jesus Christ. ಅನೇಕ ಜನರು ಕೇವಲ ಪವಿತ್ರಾತ್ಮನ ಕುರಿತಾಗಿ ಮಾತನಾಡುತ್ತಾರೆ, ಆದರೆ ಯೇಸು ಕ್ರಿಸ್ತನ ಕುರಿತಾಗಿ ಅಲ್ಪವಾಗಿ ಮಾತನಾಡುತ್ತಾರೆ. At the same time, we have to examine in the brethren assemblies. Maybe we'll speak very little about the Holy Spirit. ಅದೇ ರೀತಿಯಲ್ಲಿ ಸಹೋದರ ಸಭೆಗಳಾದಂತಹ ನಾವು ಸಹ ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು. ನಾವು ಪವಿತ್ರಾತ್ಮನ ಕುರಿತಾಗಿ ಸ್ವಲ್ಪವೇ ಮಾತನಾಡುತ್ತೇವೆ. We need to understand that we need the power of the Holy Spirit to see and understand the Lord Jesus Christ.
ನಾವು ಅರ್ಥ ಮಾಡಿಕೊಳ್ಳಬೇಕು ಏನೆಂದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ನೋಡಲು ಆತನ ಕುರಿತಾಗಿ ಅರ್ಥ ಮಾಡಿಕೊಳ್ಳಲು ನಮಗೆ ಪವಿತ್ರಾತ್ಮನ ಅವಶ್ಯಕತೆ, ಆತನ ಶಕ್ತಿಯ ಅವಶ್ಯಕತೆ ಇದೆ. We may talk about the assemblies or New Testament pattern. Many times, as I said, we may be missing the power of the New Testament, the Holy Spirit. ಅನೇಕ ಸಾರಿ ನಾವು ಹೇಳಿಕೊಳ್ಳುತ್ತೇವೆ ಏನೆಂದರೆ ನಾವು ಹೊಸ ಒಡಂಬಡಿಕೆಯ ಮಾದರಿಯ ಸಭೆಗಳು ಎಂಬುದಾಗಿ. ಆದರೆ ಹೊಸ ಒಡಂಬಡಿಕೆಯ ಮಾದರಿಯ ಸಭೆಗಳ ಬಲವಾದಂತಹ ಪವಿತ್ರಾತ್ಮನನ್ನೇ ನಾವು ಅನೇಕ ಸಾರಿ ಮರೆತು ಬಿಡುತ್ತೇವೆ. So in John chapter 16 verse 13, ಯೋಹನ್ನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ, please read that. ದಯಮಾಡಿ. ಸತ್ಯದ ಆತ್ಮನು ಬಂದಾಗ ಆತನು ನಮ್ಮನ್ನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. So today's ministry of the Holy Spirit is to illuminate and show us the things of Christ. ಆದ್ದರಿಂದ ಇಂದು ಪವಿತ್ರಾತ್ಮನ ಸೇವೆ ಏನಾಗಿದೆ ಎಂದರೆ ಯೇಸು ಕ್ರಿಸ್ತನ ಕಾರ್ಯಗಳನ್ನ, ಆತನ ಬೋಧನೆಗಳನ್ನ ನಮಗೆ ತಿಳಿಯಪಡಿಸುವುದೇ ಆಗಿದೆ. In all our teachings, we are to magnify Christ by the illuminative work of the Holy Spirit. ನಮ್ಮ ಎಲ್ಲಾ ಬೋಧನೆಗಳಲ್ಲಿಯೂ ನಾವು ಪವಿತ್ರಾತ್ಮನ ಪ್ರಕಟಪಡಿಸುವಂತಹ ಕೆಲಸದ ಮೂಲಕ ಯೇಸು ಕ್ರಿಸ್ತನ ಕಾರ್ಯಗಳನ್ನೇ ನಾವು ಪ್ರಕಟಪಡಿಸುವವರಾಗಿರಬೇಕು. Read again verse 21, Exodus 27:21. 27ನೇ ಅಧ್ಯಾಯ ವಿಮೋಚನ ಕಾಂಡ 21ನೆಯ ವಚನವನ್ನ ಮತ್ತೊಮ್ಮೆ ಓದಿರಿ. ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಿರುವ ತೆರೆಯ ವರೆಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಇಸ್ರಾಯೇಲ್ಯರೆಲ್ಲರೂ ಅವರ ಸಂತತಿಯವರು ಈ ನಿಯಮವನ್ನು ಶಾಶ್ವತವಾಗಿ ಅನುಸರಿಸಬೇಕು. The burning light speaks about Christ. ಉರಿಯುತ್ತಿರುವಂತಹ ಬೆಳಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುತ್ತದೆ. But that Jesus Christ has gone back to heaven today. ಆದರೆ ಆ ಯೇಸು ಕ್ರಿಸ್ತನು ಈಗ ಪರಲೋಕಕ್ಕೆ ಏರಿ ಹೋಗಿದ್ದಾನೆ. So he has kept us as the light in this world. ಆದ್ದರಿಂದ ಆತನು ನಮ್ಮನ್ನ ಈ ಲೋಕಕ್ಕೆ ಬೆಳಕಾಗಿ ಇಟ್ಟಿದ್ದಾನೆ. In Matthew 5:14, please read that. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ದಯಮಾಡಿ ಓದ್ರಿ. ಮತ್ತಾಯ 5:14. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. We are not very much a light. We are very little light. ನಾವು ದೊಡ್ಡ ಬೆಳಕಲ್ಲ, ಬದಲಾಗಿ ನಾವು ಚಿಕ್ಕ ಬೆಳಕಾಗಿದ್ದೇವೆ. It is the Spirit of God that can use us to show Jesus Christ to the world. ಆದರೆ ಪವಿತ್ರಾತ್ಮನು ನಮ್ಮ ಮೂಲಕ ಈ ಲೋಕಕ್ಕೆ ಯೇಸು ಕ್ರಿಸ್ತನನ್ನ ಪ್ರಕಟಪಡಿಸುತ್ತಾನೆ. Jesus Christ is physically absent in the world today. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ದೈಹಿಕವಾಗಿ ಈ ಲೋಕದಲ್ಲಿ ಇಂದು ಇಲ್ಲ. But he has kept you and I as the light to represent him. ಆದರೆ ನನ್ನನ್ನ ನಿಮ್ಮನ್ನ ಆತನು ಈ ಲೋಕದಲ್ಲಿ ಬೆಳಕಾಗಿ ಆತನನ್ನ ಪ್ರತಿನಿಧಿಸುವ ಹಾಗೆ ಪ್ರತಿನಿಧಿಗಳನ್ನಾಗಿ ಇಟ್ಟಿದ್ದಾನೆ. The first picture of Christ we see in the book of Revelation. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮೊದಲ ಚಿತ್ರಣವನ್ನು, ಪರಲೋಕದ ಚಿತ್ರಣವನ್ನು ನಾವು ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. Read chapter 1 verse 13, Revelation 1:13. ಪ್ರಕಟಣೆ 1ನೇ ಅಧ್ಯಾಯ 13ನೇ ವಚನವನ್ನು ದಯಮಾಡಿ ಓದ್ರಿ. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಹೇಗೆ ಕಟ್ಟಿಕೊಂಡಿದ್ದನು. Yeah, we see here as Jesus Christ walking in the midst of the lampstand, which is the local churches. ಇಲ್ಲಿ ನಾವು ಓದುತ್ತೇವೆ ಏನೆಂದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಭೆಗಳೆಂಬ ದೀಪಸ್ತಂಭಗಳ ಮಧ್ಯದಲ್ಲಿ ಓಡಾಡುತ್ತಿದ್ದಾನೆ, ನಡೆದಾಡುತ್ತಿದ್ದಾನೆ. He is trying to keep the church light as a witness in this world. ಆತನು
ಸಭೆಗಳೆಂಬಂತಹ ಆ ದೀಪಸ್ತಂಭವನ್ನ ಈ ಲೋಕಕ್ಕೆ ಸಾಕ್ಷಿಯನ್ನಾಗಿ ಬೆಳಕನ್ನಾಗಿ ಇಟ್ಟಿದ್ದಾನೆ. We need to be alive and burning on this earth for him. ನಾವು ಈ ಲೋಕದಲ್ಲಿ ಆತನಿಗಾಗಿ ಜೀವವುಳ್ಳವರಾಗಿ ಉರಿಯುತ್ತಿರಬೇಕು. As we close this chapter, we understand there are yet few other articles that are not mentioned in this chapter. ಈ ಅಧ್ಯಾಯವನ್ನ ಮುಕ್ತಾಯ ಮಾಡುವಾಗ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ಈ ಅಧ್ಯಾಯದಲ್ಲಿ ಇನ್ನೂ ಕೆಲವು ಸಾಮಾನುಗಳನ್ನ ವಿವರಿಸಲ್ಪಟ್ಟಿಲ್ಲ. The altar of incense in the holy place, ಪರಿಶುದ್ಧ ಸ್ಥಳದಲ್ಲಿರುವಂತಹ ಧೂಪಾರತಿ, and also the laver, the Gangala, that is not mentioned. It will be later mentioned in chapter 30. ಮತ್ತು ಗಂಗಾಳದ ಕುರಿತಾಗಿಯೂ ಇಲ್ಲಿ ನಮೂದಿಸಲ್ಪಟ್ಟಿಲ್ಲ. ನಂತರ ಅದನ್ನ 30ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. And the brazen, the laver is like made to clean before worshipping God. ಆ ತಾಮ್ರದ ಗಂಗಾಳ ದೇವರನ್ನ ಆರಾಧಿಸುವುದಕ್ಕಿಂತ ಮುಂಚೆ ತಮ್ಮನ್ನ ತಾವು ಶುದ್ಧಪಡಿಸಿಕೊಳ್ಳಲು ಇಡಲ್ಪಟ್ಟಿದೆ. At the brazen altar, which is the cross, we receive Jesus Christ as our Savior, and all our sins are washed by his blood when we come to the brazen altar, which is the cross. ನಾವು ಆ ತಾಮ್ರದ ಯಜ್ಞವೇದಿಯ ಬಳಿಗೆ ಬರುವಾಗ, ಅದರ ಅರ್ಥ ಶಿಲುಬೆಯ ಬಳಿಗೆ ಬರುವಾಗ, ನಮ್ಮ ಎಲ್ಲಾ ಪಾಪಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ನಾವು ತೊಳೆದುಕೊಳ್ಳುತ್ತೇವೆ. That is a one-time cleansing. ಅದು ಒಂದೇ ಬಾರಿ ಆಗುವಂತಹ ಶುದ್ಧೀಕರಣವಾಗಿದೆ. But then when we go to the laver, we are cleansed there again and again, repeatedly. ಆದರೆ ಆ ಗಂಗಾಳದ ಬಳಿಗೆ ಹೋಗುವಾಗ ನಾವು ಪುನಃ ನಮ್ಮನ್ನ ತೊಳೆದುಕೊಳ್ಳುತ್ತೇವೆ. A believer has a one-time cleansing by the blood of Jesus Christ when he has repented and accepted the Lord Jesus Christ. ಒಬ್ಬ ವಿಶ್ವಾಸಿಯು ಒಂದೇ ಬಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತಾನೆ, ಆತನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡುವಾಗ. But we have a provision of the word of God that the Holy Spirit takes us and daily cleanses us. ಆದರೆ ನಮಗೆ ದೇವರ ವಾಕ್ಯವೆಂಬಂತಹ ತಿಳಿ ನೀರಿನಿಂದ ಪವಿತ್ರಾತ್ಮನು ದಿನಾಲು ನಮ್ಮನ್ನ ಶುದ್ಧೀಕರಿಸುವವನಾಗಿದ್ದಾನೆ, ತೊಳೆಯುವವನಾಗಿದ್ದಾನೆ. So that first cleansing is a one-time cleansing by the blood, and then repeatedly, as and when we fail, we need to repent and be cleansed by the word of God given to us by the Holy Spirit. ಒಂದೇ ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ತೊಳೆಯಲ್ಪಟ್ಟವರಾಗಿ ಪರಿಶುದ್ಧರಾಗುತ್ತೇವೆ. ಆದರೆ ದಿನಾಲು ನಾವು ದೇವರ ವಾಕ್ಯವೆಂಬಂತಹ ತಿಳಿ ನೀರಿನಿಂದ ಆತನ ವಾಕ್ಯಗಳನ್ನು ಓದುವುದರ ಮೂಲಕ, ಧ್ಯಾನಿಸುವುದರ ಮೂಲಕ ನಾವು ದಿನಾಲು ತೊಳೆಯಲ್ಪಡಬೇಕು. So many people in the charismatic Pentecostal movement will say to people to just repeat the word, Yesuvina raktadalli jaya, Yesuvina raktadalli. Just keep on telling like that. We don't read that in the Bible. ನಾವು ಅನೇಕ ಕೆರಿಸ್ಮ್ಯಾಟಿಕ್ ಪಂಗಡಗಳಲ್ಲಿ ಮತ್ತು ಪೆಂಟಕೋಸ್ಟಲ್ ಪಂಗಡಗಳಲ್ಲಿ ನೋಡುವಾಗ ಅವರು ಕೇವಲ ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ ಎಂಬುದಾಗಿ ಉಚ್ಚರಿಸಿರಿ, ಬಾರಿ ಬಾರಿ ಹೇಳಿರಿ ಎಂಬುದಾಗಿ ಮಾತ್ರ ಹೇಳುತ್ತಾರೆ. We don't read that. We see that it is a one-time cleansing by the blood. ಆದರೆ ನಾವು ಅದನ್ನ ಸತ್ಯವೇದದಲ್ಲಿ ಎಲ್ಲಿಯೂ ನೋಡುವುದಿಲ್ಲ. ಆದರೆ ಓದುವುದೇನೆಂದರೆ, ನಾವು ಒಂದೇ ಬಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತೇವೆ. The book of Revelation, we read about those who come out of the tribulation. They won victory by the blood of Jesus Christ. That is talking about the faith in the Lord Jesus Christ. ಆದರೆ ಪ್ರಕಟಣೆಯ ಪುಸ್ತಕದಲ್ಲಿ ನಾವು ಓದುವಾಗ ಆ ಸಂಕಟ ದಿನಗಳಿಂದ ತಪ್ಪಿಸಿಕೊಂಡು ಬಂದಂತವರು ಅವರು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ವಾಟ್ ಇಸ್ ಇಟ್ ಅಂಕಲ್? That is about the one time their faith in the Lord Jesus Christ. ಅವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದೇ ಬಾರಿ ನಂಬಿಕೆ ಇಡುವುದರ ಮೂಲಕ ಅದು ತೊಳೆಯಲ್ಪಡುತ್ತಾರೆ ಎಂಬುದು ಅದರ ಅರ್ಥ. But John's Gospel chapter 13 speaks about washing by the word. ಆದರೆ ಆ ಯೋಹಾನ್ನ ಸುವಾರ್ತ ಪುಸ್ತಕ 13ನೇ ಅಧ್ಯಾಯದಲ್ಲಿ ನಾವು ಓದುವಾಗ ದೇವರ ವಾಕ್ಯವೆಂಬಂತಹ ತಿಳಿ ನೀರಿನಿಂದ ನಾವು ತೊಳೆಯಲ್ಪಡುತ್ತೇವೆ ಎಂಬುದಾಗಿ ಇದು ಮಾತನಾಡುತ್ತದೆ. Jesus said to the disciples in that chapter, you are all clean by the word that they were believers, but they needed continuous cleansing.
ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನೀವೆಲ್ಲರೂ ದೇವರ ವಾಕ್ಯವೆಂಬ ತಿಳಿ ನೀರಿನಿಂದ ತೊಳೆಯಲ್ಪಡಬೇಕು ಎಂಬುದಾಗಿ. ಹೌದು, ಅವರು ವಿಶ್ವಾಸಿಗಳಾಗಿದ್ದರೂ ಸಹ ದೇವರ ವಾಕ್ಯವೆಂಬ ತಿಳಿ ನೀರಿನಿಂದ ದಿನಾಲು ತೊಳೆಯಲ್ಪಡಬೇಕು. As we walk in this world as believers, even though we are forgiven by the blood of Christ, we again need repeated cleansing. ನಾವು ವಿಶ್ವಾಸಿಗಳಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಒಂದೇ ಬಾರಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟಿದ್ದರೂ ಸಹ ದಿನಾಲು ದೇವರ ವಾಕ್ಯವೆಂಬಂತಹ ತಿಳಿ ನೀರಿನಿಂದ ನಾವು ತೊಳೆಯಲ್ಪಡಬೇಕು. And we are reminded that difference in 1 John 1:7 and 1:9. ಅದಕ್ಕೆ ಕಾರಣ ಏನು ಎಂಬುದನ್ನು ನಾವು 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತು 9ನೇ ವಚನದಲ್ಲಿ ನಾವು ಓದುತ್ತೇವೆ. In verse 7, we are cleansed by the blood of all sins. We are cleansed from all sins by the blood of Jesus Christ. ನಾವು 7ನೇ ವಚನದಲ್ಲಿ ಒಂದೇ ಬಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟೆವು ಎಲ್ಲಾ ಪಾಪಗಳಿಂದ ಎಂಬುದಾಗಿ ಓದುತ್ತೇವೆ. But when we come to verse 9, 1 John 1:9, if we confess our sin, he is just and faithful to forgive us and cleanse us from all unrighteousness. ಆದರೆ 1ನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ಅದೇ ಅಧ್ಯಾಯದ 9ನೇ ವಚನದಲ್ಲಿ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನ ಪರಿಹರಿಸಿ ನಮ್ಮನ್ನ ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ಓದುತ್ತೇವೆ. So the second part, verse 9, is for believers. ಎರಡನೆಯ ಭಾಗ 9ನೇ ವಚನದ ಎರಡನೆಯ ಭಾಗ ಅದು ಅನೀತಿಗಳನ್ನ ಪರಿಹರಿಸಿ ಶುದ್ಧಿ ಮಾಡುವಂಥದ್ದು, ಅದು ವಿಶ್ವಾಸಿಗಳ ಕುರಿತಾಗಿ ಹೇಳಿರುವಂತದ್ದಾಗಿದೆ. We will close it here.